The third area ಮೂರನೇ ಕ್ಷೇತ್ರ is in the discipline of our body. ನಮ್ಮ ದೇಹದಲ್ಲಿ ಶಿಸ್ತುಪಡಿಸಿಕೊಳ್ಳುವಂಥದ್ದು. The first is time. ಮೊದಲನೆಯದು ಸಮಯ, The second is money. ಎರಡನೆಯದು ಹಣ, The third is our body. ಮೂರನೆಯದು ನಮ್ಮ ದೇಹ. See, our body was made of dust. ನೋಡ್ರಿ, ನಮ್ಮ ದೇಹವು ಧೂಳಿನಿಂದ ಮಾಡಲ್ಪಟ್ಟಿದೆ. But God breathed into Adam and gave him he became a soul. There was a spirit in him. ದೇವರು ಆದಾಮನಲ್ಲಿ ಶ್ವಾಸವನ್ನ ಊದಿದರು, ನಂತರ ಆತನಲ್ಲಿ ಪ್ರಾಣ ಮತ್ತು ಆತ್ಮವು ಬಂದಿತು, which is always pulling him upwards. ಅದು ಯಾವಾಗಲೂ ಆತನನ್ನ ಮೇಲ್ಗಡೆಗೆ ಇಳಿತಾ ಇತ್ತು. And there's this part of the body which is made of dust pulling us downwards. ಈ ಒಂದು ದೇಹವು ನಮ್ಮನ್ನ ಯಾವಾಗಲೂ ಕೆಳಗಡೆ ಇಳಿತಿರುತ್ತೆ, ಯಾಕಂದ್ರೆ ಮಣ್ಣಿನಿಂದ ಕೂಡಿರೋದ್ರಿಂದ. We are here in between, pulled in these two directions. ನಾವು ಈ ಎರಡರ ಮಧ್ಯದಲ್ಲಿದ್ದೇವೆ, ಎರಡು ಕಡೆನೂ ಅಂದ್ರೆ ಎರಡು ದಿಕ್ಕಿಗೂ ಇಳಿತಿರುತ್ತೆ. And God gives us the power of the Holy Spirit. Now, if you don't have the power of the Holy Spirit, you just get dragged down and down and down and down and down to all the earthly things. ದೇವರು ನಮಗೆ ಪವಿತ್ರಾತ್ಮನ ಬಲವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಪವಿತ್ರಾತ್ಮನ ಬಲ ಇಲ್ಲ ಅಂದ್ರೆ ಯಾವಾಗಲೂ ಇಹಲೋಕದ ಸಂಗತಿಗಳ ಕಡೆಗೆ ನಮ್ಮ ದೇಹವು ಇಳಿತಾ ಇರುತ್ತೆ. But when you have the power of the Holy Spirit, we can overcome that. ನೀವು ಪವಿತ್ರಾತ್ಮನ ಬಲವನ್ನು ದೊರಕಿಸಿಕೊಂಡಾಗ ಅದನ್ನ ಜಯಿಸಬಹುದಾಗಿದೆ. Paul said in 1 Corinthians chapter 9. ಪೌಲನು 1 ಕೊರಿಂಥ 9 ಈ ರೀತಿಯಾಗಿ ಹೇಳಿದ್ದಾರೆ. 1 Corinthians 9. 1 ಕೊರಿಂಥ 9ನೇ ಅಧ್ಯಾಯ. The Christian life is like a race. ಕ್ರೈಸ್ತ ಜೀವಿತವು ಒಂದು ಓಟದಂತೆ. And he says, don't you know, 1 Corinthians 9:24, that those who run in a race all run, but only one receives the prize. 9ನೇ ಅಧ್ಯಾಯ 24ನೇ ವಚನ. ರಂಗಸ್ಥಾನದಲ್ಲಿ ಓಡುವವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಹುಮಾನವನ್ನು ಹೊಂದುತ್ತಾನೆಂಬುದು ನಿಮಗೆ ತಿಳಿಯುತ್ತದೋ. Run in such a way that you can win. The wonderful thing about the Christian life is, ನೀವು ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕೆ ಓಡಬೇಕು. ಒಂದು ಅದ್ಭುತ ಸಂಗತಿ ಕ್ರೈಸ್ತ ಜೀವಿತದ ಕುರಿತಾಗಿ ಏನಪ್ಪಾ ಅಂದ್ರೆ, I mean, if there are 200 of us here, all 200 can come first. ಇಲ್ಲಿ 200 ಜನ ಇದ್ರು ಅಂದ್ರೆ 200 ಜನನು ಸಹ ಮೊದಲಿಗರಾಗಿ ಹೊರಹೊಮ್ಮಬಹುದು. All 200 can come first. That's what it means here. ಎಲ್ಲ 200 ಜನರು ಕೂಡ ಮೊದಲಿಗರಾಗಬಹುದು. ಅದೇ ಇದರ ಅರ್ಥ. Run in such a way that you will win. ನೀವು ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಓಡಿರಿ ಅಂತ ಹೇಳುತ್ತೆ. But in order to do that, ಇದನ್ನು ಮಾಡಬೇಕಂದ್ರೆ he says in verse 25, 1 Corinthians 9:25, 1 ಕೊರಿಂಥ 9:25 ಈ ರೀತಿಯಾಗಿ ಹೇಳ್ತಾನೆ, everyone who competes in the games exercises self-control in all things. ಪ್ರವೀಣತೆಗಾಗಿ ಹೋರಾಡುವ ಪ್ರತಿಯೊಬ್ಬನು ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾನೆ. Think of these people who win the 100 meters. ಈ ಒಂದು 100 ಮೀಟರ್ ಗೆಲ್ತಾರಲ್ಲ, ಅವ್ರ ಬಗ್ಗೆ ಯೋಚಿಸ್ರಿ. They can't afford to get so fat. ಅವರು ತುಂಬಾ ದಪ್ಪ ಆಗಿರೋಲ್ಲ. Eat and eat and eat and eat. They'll never come. They won't even qualify to get to the Olympics. ಅವರು ಬರೀ ತಿಂತಾನೆ ಇರೋದು ಮಾಡ್ತಾ ಇದ್ರೆ ಈ ಒಂದು ಒಲಿಂಪಿಕ್ ಆಟದಲ್ಲಿ ಅವರು ಅರ್ಹತೆನೇ ಪಡ್ಕೊಳ್ಳೋದಿಲ್ಲ. He says they discipline themselves to keep their body fit. ಅವರು ತಮ್ಮನ್ನ ತಾವು ಶಿಸ್ತುಪಡಿಸಿಕೊಳ್ತಾರೆ, ತಮ್ಮ ದೇಹವನ್ನ ಗಟ್ಟಿಮುಟ್ಟಾಗಿ ಇಟ್ಕೊಳ್ತಾರೆ. They deny themselves many things that they like to eat. ಅವರು ಅನೇಕ ವಿಷಯಗಳನ್ನ ತಿನ್ಬೇಕು ಅಂತ ಇಷ್ಟಪಟ್ಟರು ಕೂಡ ಅದನ್ನ ನಿರಾಕರಣೆ ಮಾಡ್ತಾರೆ. Because they want to be fit to get a gold medal. ಯಾಕಂದ್ರೆ ಆ ಒಂದು ಗೋಲ್ಡ್ ಮೆಡಲ್ ಅನ್ನ ಧರಿಸ್ಕೋಬೇಕು ಅಂತ ಗಟ್ಟಿಮುಟ್ಟಾಗಿರ್ತಾರೆ. And he says they do it. They do all this to get something that perishes. ಅವರು ಅದನ್ನ ಮಾಡ್ತಾರೆ. ಅವ್ರು ಯಾವ್ದಕ್ಕಾಗಿ ಮಾಡ್ತಾರಪ್ಪ ಅಂದ್ರೆ ಯಾವ್ದು ನಾಶನ ಆಗ್ತಿರತ್ತಲ್ಲ ಅದಕ್ಕಾಗಿ ಅವ್ರು ಹೋರಾಡ್ತಿರ್ತಾರೆ ಅಲ್ಲಿ. But we ಆದ್ರೆ ನಾವು have the opportunity of getting an imperishable medal or crown from God, provided you're going to be faithful. ದೇವರಿಂದ ನಾಶವಾಗದ ಕಿರೀಟಕ್ಕಾಗಿ ಅಂದ್ರೆ ಅದನ್ನ ನಾವು ಗೆಲ್ಲಬೇಕಪ್ಪ ಅಂತಂದ್ರೆ ನಾವು ನಂಬಿಗಸ್ತರಾಗಿರ್ಬೇಕು. So what do I do? ನಾನು ಹಾಗಾದ್ರೆ ಏನ್ ಮಾಡಬೇಕು? Verse 27, I discipline my body. 27ನೇ ವಚನ, ನನ್ನ ದೇಹವನ್ನ ದಂಡಿಸಿಕೊಳ್ಳಬೇಕು ಅಥವಾ ಅಧೀನತೆಯಲ್ಲಿ ಇಟ್ಟುಕೊಳ್ಳಬೇಕು. And so that after I preach to others, I'm not disqualified. ನಾನು ಬೇರೆಯವರಿಗೆ ಸಾರಿದ ಮೇಲೆ ಯಾವ ವಿಧದಲ್ಲಿಯೂ ನಾನು ಭ್ರಷ್ಟನಾಗಬಾರದು. I want to encourage you, my brothers. ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೀನಿ ಪ್ರಿಯ ಸಹೋದರರೇ, in this new year, ಈ ಒಂದು ಹೊಸ ವರ್ಷದಲ್ಲಿ to eat a little less than you ate in 2009. ಹಳೆಯ ವರ್ಷ ಅಂದ್ರೆ 2009ಕ್ಕಿಂತ ಸ್ವಲ್ಪ ಮಿತವಾಗಿ ತಿನ್ರಿ. You won't die. ನೀವು ಸಾಯೋದಿಲ್ಲ. You'll be much healthier. ನೀವು ಹೆಚ್ಚು ಆರೋಗ್ಯಯುತವಾಗಿ ಇರ್ತೀರಿ. I want to encourage you to fast, not every day. ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸ್ತೇನೆ, ಉಪವಾಸವನ್ನು ಅಭ್ಯಾಸ ಮಾಡ್ಕೊಳ್ರಿ ಅಂತ. ಪ್ರತಿದಿನ ಅಲ್ಲ, try once a month. ಪ್ರಯತ್ನಿಸ್ರಿ, ತಿಂಗಳಿಗೆ ಒಂದು ಬಾರಿ. If you haven't done it before, start with one meal, skip a meal, skip fast and say, Lord. ನೀವು ಹಿಂದೆ ಯಾವತ್ತೂ ಮಾಡಿಲ್ಲ ಅಂದ್ರೆ ಒಂದು ಊಟವನ್ನ ಬಿಡ್ರಿ, ಹೇಳ್ರಿ ಕರ್ತನೇ, I want to devote myself to you. I want to one of the
There are a number of blessings that come from fasting. ಕರ್ತರೆ, ನಾನು ನಿನಗಾಗಿ ಭಕ್ತಿಯನ್ನು ತೋರಿಸ್ಬೇಕು ಸ್ವಾಮಿ ಇದರಿಂದ ಅಂತ ಹೇಳ್ರಿ. ನೀವು ಉಪವಾಸ ಮಾಡೋದ್ರಿಂದ ಅನೇಕ ಆಶೀರ್ವಾದಗಳು ಬರ್ತವೆ. One is it breaks the slavery to food that we have. ಒಂದು, ನಾವು ಆಹಾರದ ಕಡೆಗೆ ಹೊಂದಿರುವಂತ ಆ ಒಂದು ದಾಸತ್ವದಿಂದ ಬಿಡುಗಡೆಗೊಳಿಸುತ್ತದೆ. There are different types of fasts. ಬೇರೆ ಬೇರೆ ರೀತಿಯ ಉಪವಾಸಗಳು ಇರುತ್ತವೆ. You can fast, for example, say Daniel once fasted for 3 weeks saying, ನೀವು ಉಪವಾಸ ಮಾಡಬಹುದು. ಒಂದು ಉದಾಹರಣೆ ಏನಪ್ಪ ಅಂದ್ರೆ, ದಾನಿಯೇಲನು ಒಂದು ಬಾರಿ 3 ವಾರ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳ್ತಾನೆ. I will not eat any tasty food for 3 weeks. 3 ವಾರಗಳ ಕಾಲ ನಾನು ರುಚಿಯಾದ ಪದಾರ್ಥಗಳನ್ನ ತಿನ್ನೋದಿಲ್ಲ ಅಂತ ಹೇಳ್ತಾನೆ. I want to seek God for something in this time. ಈ ಒಂದು ಸಮಯದಲ್ಲಿ ನಾನು ದೇವರನ್ನ ಈ ಒಂದು ವಿಷಯಕ್ಕಾಗಿ ಹುಡುಕ್ತೀನಿ ಅಂತ ಹೇಳ್ತಾನೆ. He ate a little bit, ಆತನ ಬಳಿ ಸ್ವಲ್ಪವಿತ್ತು, but maybe avoided all meat and whatever was the equivalent of ice cream and all in those days. ಆದರೆ ಆ ಮಾಂಸವನ್ನು ಬೇಯಿಸುವಂಥದ್ದು ಅಥವಾ ಆ ಸಮಯದಲ್ಲಿ ಐಸ್ ಕ್ರೀಮಿಗೆ ಸಮವಾಗಿರುವಂಥ ಪ್ರತಿಯೊಂದನ್ನು ಕೂಡ ಆತನು ತ್ಯಜಿಸಿದ್ದನು. And discipline himself so the different ways. ತನ್ನನ್ನು ತಾನು ಬೇರೆ ಬೇರೆ ವಿಧದಲ್ಲಿ ಶಿಸ್ತನ್ನು ಪಡಿಸಿಕೊಳ್ಳುತ್ತಾನೆ. And then of course this you can fast completely, but ನಂತರ ನೀವು ಆ ಒಂದು ಉಪವಾಸವನ್ನು ಸಂಪೂರ್ಣಗೊಳಿಸಬಹುದು. please drink plenty of water when you fast. That's important. ಆದರೆ ಉಪವಾಸ ಮಾಡುವ ಸಂದರ್ಭದಲ್ಲಿ ಚೆನ್ನಾಗಿ ನೀರನ್ನು ಕುಡಿಯಿರಿ. And start with 1 day a month. ತಿಂಗಳಲ್ಲಿ 1 ಬಾರಿ ಇದರಿಂದ ಪ್ರಾರಂಭಿಸಿರಿ ಸಾಕು. And say, Lord, particularly if you get a holiday or something. ಹೇಳ್ರಿ, ಕರ್ತರೆ, ಅಂದ್ರೆ ನಿಮಗೆ ರಜಾ ದಿನ ಅಂತ ಇರುತ್ತಲ್ಲ, ಆ ಸಮಯ ಉಪಯೋಗಿಸ್ಕೊಳ್ರಿ. You don't have to go to work. ನೀವು ಆ ದಿನ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇರೋಲ್ಲ. You say, Lord, I want to skip my meals today and spend a little of that time. ಕರ್ತರೆ, ನಾನು ಊಟವನ್ನು ತ್ಯಜಿಸಿ ಆ ಒಂದು ಸಮಯವನ್ನ ಇದಕ್ಕಾಗಿ ವ್ಯಯಿಸ್ತೀನಿ. ನಾನು listening to some message or reading the Bible and spending a little more time in prayer. ಸಂದೇಶ ಕೇಳಿಸ್ಕೊಳ್ಳೋದು ಅಥವಾ ವಾಕ್ಯವನ್ನು ಓದೋದು ಅಥವಾ ಪ್ರಾರ್ಥನೆಯಲ್ಲಿ ಸಮಯ ಕಳೆಯೋದು. Perhaps asking God to answer some particular burden you have. ನಿಮಗೆ ಯಾವುದಾದ್ರೂ ವಿಷಯವಾಗಿ ಭಾರ ಇತ್ತು ಅಂದ್ರೆ ಅದನ್ನ ದೇವರ ಬಳಿ ಕೇಳುವುದಕ್ಕೆ ಆ ಸಮಯವನ್ನು ಉಪಯೋಗಿಸ್ಕೋಬೇಕು ನೀವು. Some problem that's not being solved. ಏನೋ ಒಂದು ಸಮಸ್ಯೆ ಇರುತ್ತೆ, ಅದಕ್ಕೆ ಪರಿಹಾರ ದೊರಕಿರೋದಿಲ್ಲ ಇನ್ನೂ ಆದ್ರೂ ಕೂಡ. Remember once when the disciples couldn't cast out a demon. ಒಂದು ಬಾರಿ ಶಿಷ್ಯರು ದೆವ್ವವನ್ನ ಓಡಿಸಲು ಆಗಿರಲಿಲ್ಲ ಅವ್ರ ಕೈಲಿ. And their father brought the boy to Jesus and said, I brought him to your disciples. They couldn't do anything. ಒಬ್ಬ ತಂದೆ ಆ ಮಗನನ್ನ ಯೇಸುವಿನ ಬಳಿ ಕರ್ಕೊಂಡು ಹೋಗಿ ಹೇಳ್ತಾನೆ, ನಿಮ್ಮ ಶಿಷ್ಯರ ಬಳಿ ಕರ್ಕೊಂಡು ಹೋಗಿದ್ದೆ, ಅವ್ರ ಕೈಲಿ ದೆವ್ವ ಬಿಡ್ಸಕ್ ಆಗ್ಲಿಲ್ಲ ಅಂತ. Jesus said, cast out the demon in one word. ಒಂದೇ ಒಂದು ಮಾತಿನಲ್ಲಿ ಯೇಸು ಸ್ವಾಮಿ ದೆವ್ವವನ್ನು ಬಿಡಿಸ್ತಾರಲ್ಲಿ. The disciples asked, why couldn't we do it? ಯಾಕೆ ಅದನ್ನ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಶಿಷ್ಯರು ಕೇಳ್ತಾರೆ. And Jesus said, some demons are a little stronger than others. ಯೇಸು ಸ್ವಾಮಿ ಹೇಳ್ತಾರೆ, ಕೆಲವೊಂದಕ್ಕಿಂತ ಕೆಲವು ದೆವ್ವಗಳು ಬಹಳ ಬಲಶಾಲಿಯಾಗಿರ್ತವೆ ಅಂತ. Some of the other demons you could cast out easily, but this particular time, ನೀವು ಕೆಲವು ದೆವ್ವಗಳನ್ನ ಬಹಳ ಸುಲಭವಾಗಿ ಬಿಡಿಸಬಹುದು, ಆದ್ರೆ ಈ ಒಂದು ಪ್ರತ್ಯೇಕ ಸಮಯದಲ್ಲಿ you need to pray and fast a little more. ನೀವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮತ್ತು ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ ಯೇಸು ಸ್ವಾಮಿ. There are certain things I can't explain prayer. So there's a part in it. ಕೆಲವು ನಿಶ್ಚಿತ ಸಂಗತಿಗಳಿರ್ತವೆ ಪ್ರಾರ್ಥನೆ ಮಾಡಲು, ಆ ಪ್ರಾರ್ಥನೆಗಳನ್ನ ನಾನು ವಿವರಿಸಲು ಆಗಲ್ಲ. So, and the other advantage of fasting is, ಹಾಗಾಗಿ ಆ ಒಂದು ಉಪವಾಸ ಮಾಡುವಂಥದ್ದರ ಮತ್ತೊಂದು ಲಾಭ ಏನಪ್ಪಾ ಅಂದ್ರೆ, I don't believe that most of us know what it is to be hungry. ನಾನು ನಂಬೋದಿಲ್ಲ ನಮ್ಮಲ್ಲಿ ಅನೇಕರಿಗೆ ಹಸಿವು ಅಂದ್ರೆ ಏನು ಅಂತ ಗೊತ್ತಿರೋದು. A lot of people in the world are hungry. ಲೋಕದಲ್ಲಿರುವಂತ ಅನೇಕ ಜನರು ಹಸಿವೆಂದ ಇರ್ತಾರೆ. You miss meals for 1 day. Just 1 day. ನೀವು ಕೇವಲ ಒಂದೇ ಒಂದು ದಿನ ಒಂದು ಊಟವನ್ನ ತಪ್ಪಿಸಿ ನೋಡ್ರಿ. And you'll know what hunger is like. ಆ ಒಂದು ಹಸಿವೆ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. You miss it for 2 days, you'll see what many people in our country are facing. 2 ದಿನ ನೀವು ತಪ್ಪಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಅನೇಕ ಜನರು ಇದನ್ನ ಪ್ರತಿದಿನ ಎದುರಿಸ್ತಿರ್ತಾರೆ. When they can't get food to eat. ಅವರು ಊಟವನ್ನ ಕೊಂಡುಕೊಂಡು ತಿನ್ಲಿಕ್ಕೆ ಆಗ್ತಿರಲ್ಲ ಅವ್ರ ಕೈಲಿ. I want to encourage you to be disciplined in the area of eating especially. ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ, ಊಟ ಮಾಡುವಂತ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ಸ್ವಲ್ಪ ಶಿಸ್ತುಪಡಿಸ್ಕೋಬೇಕು ಅಂತ. I believe that many of us will get victory over the lusting of our eyes. ನಾನು ನಂಬ್ತೀನಿ ನಿಮ್ಮಲ್ಲಿ ಅನೇಕರು ಕಣ್ಣಿನ ಮೋಹವನ್ನ ಅಥವಾ ಇಚ್ಛೆಯನ್ನ ಜಯಗಳಿಸ್ತೀರಿ ಎಂಬುದಾಗಿ. If we learn to be a little more disciplined in the eating of food. ಆ ಒಂದು ಊಟವನ್ನ ಮಾಡುವಂತ ಒಂದು ವಿಷಯದಲ್ಲಿ ನಿಮ್ಮನ್ನು ನೀವು ಶಿಸ್ತುಪಡಿಸ್ಕೊಳ್ಳೋದಾದ್ರೆ. There's a very close connection between overeating. ಹೆಚ್ಚು ತಿನ್ನೋದಕ್ಕೂ ಮತ್ತೊಂದಕ್ಕೂ ಸಂಪರ್ಕ ಇದೆ. And lusting with the eyes. God has given us a spirit of discipline. ಅದು ಕಣ್ಣಿನಲ್ಲಿ ಮೋಹಿಸುವಂತದ್ದು. ದೇವರು ನಮಗೆ ಶಿಸ್ತುಪಡಿಸುವಿಕೆ ಆತ್ಮ ಕೊಟ್ಟಿದ್ದಾರೆ. We can enjoy a good meal whenever God gives it to us, but we also need to be disciplined.
ದೇವರು ನಮಗೆ ಯಾವಾಗಲಾದ್ರೂ ಒಳ್ಳೆ ಊಟವನ್ನು ಕೊಟ್ಟಾಗ ಅದನ್ನ ಮಾಡಿ ಸಂತೋಷಿಸೋದು ಒಳ್ಳೆಯದು, ಆದರೆ ಉಪವಾಸವನ್ನ ಕಲಿಯೋದು ಒಳ್ಳೆಯದು. So make this coming year a year of discipline. ಈ ಒಂದು ಬರುವ ವರ್ಷವನ್ನ ಶಿಸ್ತುಪಡಿಸುವಿಕೆ ವರ್ಷವನ್ನಾಗಿ ಕಲಿಯಿರಿ. Lord, I want to be disciplined in the area of my time, my money, my body. ಕರ್ತರೆ, ನಾನು ನನ್ನ ದೇಹದ ವಿಷಯದಲ್ಲಿ, ಹಣದ ವಿಷಯದಲ್ಲಿ, ಸಮಯದ ವಿಷಯದಲ್ಲಿ ಶಿಸ್ತನ್ನ ರೂಢಿಸ್ಕೋಬೇಕು ಸ್ವಾಮಿ ಅಂತ ಹೇಳ್ರಿ. I want to give myself to you. ನಾನು ನಿಮಗೆ ಸಮರ್ಪಿಸಿಕೊಳ್ತೇನೆ ಸ್ವಾಮಿ. Fill me with the Holy Spirit. ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸ್ರಿ.